ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು ಗಾಡಿ ಬೇಗ ಎತ್ಕೊಂಡು ಮನೇಲಿ ಟಿಫನ್ ಏನು ಮಾಡೋರು ನೋಡಿಬಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ರು. ಸರಿ ಈಚೆ ಹೋಗೋಣ ಅಂದ್ಬಿಟ್ಟು ಚಳಿ ಇರುತ್ತೆ ಅಂತ ಕಿವಿಗೆಲ್ಲ ಹತ್ತಿ ಇಟ್ಕೊಂಡು ನಮ್ಮವನ ಮೇಲೆ ಫುಲ್ಲಾಗಿ ಧೂಳು ಕೂತ್ಕೊಂಡಿತ್ತು. ಚೆನ್ನಾಗಿ ಒರೆಸ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಕೀ ಹಾಕಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಆಗಿಲ್ಲ. ಸರಿ ಅಂತ ಚೌಕ್ ಆನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಆಯಿತು. ಎತ್ಕೊಂಡು ಸೀದಾ ಪಟ್ಟು ತಿನ್ನೋಣ ಅಂತ ಮನೆ ಜಾಗ ಬಿಟ್ಟೆ. ಆನೇಕಲ್ಲು ಮಾರಮ್ಮ ದೇವಸ್ಥಾನ ಪಕ್ಕ ಇರೋ ಪಡ್ಡು ಅಂಗಡಿಗೆ ಹೋಗ್ತಾಯಿದ್ದೀನಿ. ಯಾರ್ಯಾರು ಈ ಪ್ಲೇಸಿಗೆ ಬಂದು ಪಡ್ಡು ತಿಂದಿರೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಂತರ ತಿಂಗಳಿಗೆ 2-3 ಸತಿ ಮಕ್ಕ ತೊಳಿದಿರೇ ಟಿಫನ್ ಮಾಡೋ ಅಭ್ಯಾಸ ಇರೋರು ಕಮೆಂಟ್ ಮಾಡಿ. ಒಂದು ಪ್ಲೇಟ್ ಪಡ್ಡು ಇಸ್ಕೊಂಡು ತಿಂದ್ಬಿಟ್ಟು ಮನೆಗೆ ಒಂದು ಪ್ಲೇಟ್ ಪಾರ್ಸಲ್ ತೊಗೊಂಡು ಶಿಸ್ತಾಗಿ ಮನೆ ಕಡೆ ಬಂದೆ. ಮನೆಗೆ ಬಂದು ನೋಡಿದೆ ಉಪ್ಪಿಟ್ಟು ರೆಡಿ ಆಗಿತ್ತು ಬಿಸಿ ಬಿಸಿಯಾಗಿ. ಹಲ್ಲುಜ್ಜಿ ಮಕ್ಕ ತೊಳೆದು ಒಂದು ಪ್ಲೇಟ್ಗೆ ಉಪ್ಪಿಟ್ಟು ಹಾಕ್ಕೊಂಡು ತಿಂದ್ಬಿಟ್ಟು ಹೋಟ್ಲು ಮಾಡೋಕ್ಕೆ ಅಂತ ಇನ್ನೊಂದು ಗಾಡಿ ತೊಗೊಂಡಿದ್ದೆ ಸೆಕೆಂಡ್ಸಲ್ಲಿ. ಅದು ಸ್ವಲ್ಪ ಆಲ್ಟ್ರೇಷನ್ ಕೆಲಸ ಇತ್ತು. ವೆಲ್ಡಿಂಗ್ ಶಾಪ್ ಎತ್ಕೊಂಡು ಆಲ್ಟ್ರ್ ಮಾಡಿಸ್ತಾ ಇದ್ದೆ. ಮಧ್ಯಾಹ್ನ ಕರೆಂಟ್ ಹೋಯಿತು. ಅವರು ಕಾದು ನೋಡಿ ಊಟ ಮಾಡೋಕ್ಕೆ ಹೋದ್ರು. ನಾನು ಹಂಗೆ ಕಾಯ್ಕೊಂಡಿದ್ದೆ. ಮನೆಗೆ ಬಂದು 4:15 ಅಷ್ಟರಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿ 8 ಗಂಟೆ ಅಷ್ಟರಲ್ಲಿ ರುಬ್ಸೋಕೋದೆ. ರುಬ್ಸ್ಕೊಂಡು ಮನೆ ಕಡೆ ಬಂದೆ. ಇನ್ನೇನು ಲಾಸ್ಟ್ ಕೆಲಸ ಮನೆಗೆ ನೀರು ತರೋದೊಂದಿತ್ತು. ಮನೆಗೆ ಬಂದು ಅಕ್ಕಿ ಇಟ್ಬಿಟ್ಟು 3 ಕ್ಯಾನ್ ಎತ್ಕೊಂಡು ಮನೆಯಿಂದ ರೋಡಲ್ಲಿರೋ ನೀರು ಅಂಗಡಿಗೆ ಹೋದೆ. 3 ಕ್ಯಾನ್ ನೀರು ಹಿಡ್ಕೊಂಡು ಎತ್ಕೊಂಡು ಮನೆ ಕಡೆ ಬಂದೆ. ಎತ್ಕೊಂಡ್ಬಂದು ಮನೇಲಿ ಇಟ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡಿದ್ರು. ಒಂದು ಪ್ಲೇಟ್ಗೆ ಹಾಕೊಂಡು ತಿಂದ್ಬಿಟ್ಟು ಸರಿ ವಾಕಿಂಗ್ ಮಾಡೋಣ ಅಂತ ಸ್ವಲ್ಪ ದೂರ ವಾಕಿಂಗ್ ಮಾಡಿ ಮನೆಗೆ ಬಂದು ದಬ್ಬಾಕೊಂಡೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ.